ಚಿದಂಬರ ನಮಸ್ತೆಸ್ತು ಚಿಂತಿತಾರ್ಥಪ್ರದಾಯಿನೇ ಔದುಂಬರ ಸದಾವಾಸ ಚಿದಂಬರ ನಮೋಸ್ತುತೆ. ಎಲ್ಲ ಆತ್ಮಜ್ಯೋತಿಗಳಿಗೆ ಸಾಷ್ಟಾಂಗ ಪ್ರಣಾಮ. ಇಂದಿನ ರಾಜಾರಾಮ್ ಮಹಾರಾಜರ ಅವರ ಅಭಂಗ ಮನಸ್ಸಿನ ಮೇಲೆ ನೋಡೋಣ. ಮನಸ್ಸಿಗೆ ಏನು ಹೇಳ್ತಾರೆ ಅವರು? ಮನಸ್ಸಿಗೆ ಸ್ಥಿರತ್ವನೇ ಇಲ್ಲ, ಚಾಂಚಲ್ಯ, ಮರ್ಕಟ ಅಂತಾರೆ. ಕಪಿ ಥರ ಮೇಲಿಂದ ಕೆಳಗಡೆಯಿಂದ ಮೇಲೆ ಹಾರಾಡ್ತಿರತ್ತ ಕಪಿ ಥರ ಈ ಮನಸ್ಸು ಒಂದು ಕ್ಷಣವೂ ಸ್ಥಿರವಿಲ್ಲದೆ ಆ ವಿಷಯ ಈ ವಿಷಯ, ಈ ವಸ್ತು ಆ ವಸ್ತು, ಈ ಜನ ಆ ಜನ, ಇಲ್ಲಿ ವಿಷಯ ವಸ್ತು ಭೋಗದಲ್ಲಿ ಸಿಕ್ಕಾಕೊಂಡು ಆ ಮನಸ್ಸು ಒದ್ದಾಡ್ತಾ ಇರುತ್ತೆ. ಅದಕ್ಕೆ ಆ ಮನಸ್ಸಿಗೆ ಸ್ಥಿರತ್ವ ಬರಬೇಕು. ಎಲ್ಲರೂ ಯಾರಿಗೆ ಬೋಧನೆ ಮಾಡ್ತಾರೆ? ಮನಸ್ಸಿಗೆ. ಎಲ್ಲ ಸಂತರು ಸತ್ಪುರುಷರು ಮನಸ್ಸಿಗೆ ಬೋಧನೆ ಮಾಡೋದು. ಯಾಕೆಂದರೆ ಇಲ್ಲಿ ಒಳಗೆ ನಾನು ಮನಸ್ಸು ಇಲ್ಲ, ಆದರೆ ಭ್ರಾಂತಿ ಹೊಂದಿ ನಾನು ಈ ಕೆಲಸ ಮಾಡ್ತಿದ್ದೀನಿ ಅಂತಿರೋದು ಯಾರು? ಮನಸ್ಸು. ಒಳಗೆ ಪ್ರೇರಣೆ ಕೊಡ್ತಿರೋನು ಯಾರು? ಪ್ರಚೋದನೆ ಮಾಡ್ತಿರೋನು ಯಾರು? ಆ ಮನಸ್ಸಿಗೆ ಕೆಲಸ ಮಾಡು ಅಂತ ಒಳಗೆ ಕೂತಿರೋನು ಆತ್ಮ ಚಿದಂಬರ. ಆದರೆ ನಮಗೇನು ಭ್ರಾಂತಿ? ನಾನು ಹೋಗಿದ್ದೆ, ನಾನು ಹೇಳಿದೆ, ನಾನು ಮಾಡಿದೆ, ನಾನಲ್ಲಿ ಹೋಗಿದ್ದೆ. ಆ ನಾನು ಅನ್ನೋದು ಯಾರು ಹೇಳ್ತಿರೋದು? ನಿಜವಾದ ನಾನೇ ಹೇಳ್ತಾ ಇರೋದು ಯಾವಾಗಲೂ ನಾನು ಮಾಡಿದೆ ಅಂತ. ಆದರೆ ಈ ಭ್ರಮೆಗೆ ಯಾವಾಗ ಉಂಟಾಗುತ್ತೋ ಅಂದರೆ ಒಳಗಿರೋನಿಂದ ಪ್ರೇರಣೆಯಿಂದನೇ ಎಲ್ಲ ಕೆಲಸ ನಡೀತಾ ಇದೆ. ನಾನು ಎಲ್ಲೋ ಒಂದು ಕಡೆ ಹೋಗಬೇಕಾಗಿದೆ, ಎಲ್ಲೋ ಒಂದು ಕಡೆ ಸತ್ಸಂಗಕ್ಕೆ ಹೋಗಬೇಕಾಗಿದೆ. ನಾನು ಹೇಳ್ತೀನಿ, ನಾನು ಅವರನ್ನು ನೋಡೇ ಇರಲಿಲ್ಲ, ನಾನೇ ಗುರುನ ಹುಡ್ಕೊಂಡು ಹೋಗಿದ್ದೆ. ನಾನು ಯಾರು ಗುರುನ ಹುಡ್ಕೊಂಡು ಹೋಗೋಕ್ಕೆ? ಪರಮಾರ್ಥ ನಮ್ಮ ಸ್ವಾಧೀನದಲ್ಲಿ ಇರೋದಿಲ್ಲ. ಸದ್ಗುರು ಅಂಕಿತ, ಸದ್ಗುರು ಸ್ವಾಧೀನದಲ್ಲಿದೆ ಪರಮಾರ್ಥ. ನಾವೊಂದು ಸತ್ಸಂಗಕ್ಕೆ ಹೋಗಬೇಕು ಅಂದರೂ ಕೂಡ ಅದಕ್ಕೆ ಅಧಿಷ್ಠಾನ ಸದ್ಗುರುದಿರುತ್ತೆ. ಅವನ ಇಚ್ಛಾ ಮಾತ್ರದಿಂದ ನಾವಲ್ಲಿ ಹೋಗ್ತೀವಿ. ನಾವೇನಂತೀವಿ? ಅವ್ರು ನನಗೆ ಕರೆದಿದ್ರು, ನಾನು ಅಲ್ಲಿ ಹೋಗಿಬಿಟ್ಟೆ. ನಾನು ಹಿಂಗೆ ಹೋಗ್ಲಿಕ್ಕೆ ಸಾಧ್ಯ? ಅಲ್ಲಿ ಈ ದೇಹ ಜಡ ಇದೆ, ಇದನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆ ಅಲ್ಗಾಡ್ಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲಿವರೆಗೂ ಇರುವ ಒಳಗೆ ಪ್ರಾಣ, ಲೈಫ್ ಫೋರ್ಸ್, ಅದು ಇದನ್ನು ಏಳು ಅಂತ ಮನಸ್ಸಿಗೆ ನಿರ್ದೇಶನ ಕೊಡದೇ ಇದ್ದರೆ ಇದು ಒಂದು ಕಡೆಯಿಂದ ಅಲ್ಲಾಡ್ಲಿಕ್ಕೂ ಸಾಧ್ಯ ಇಲ್ಲ. ಒಂದು ಹುಲ್ಲು ಕಡ್ಡಿ ಅಲ್ಲಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂದರೆ ನಾನು ಸತ್ಸಂಗಕ್ಕೆ ಹೆಂಗೆ ಹೋಗೋಕ್ಕೆ ಸಾಧ್ಯ? ವಿಚಾರ ಮಾಡಬೇಕು. ನಾನು ಸತ್ಸಂಗಕ್ಕೆ ಹೋಗೋಕ್ಕೆ ಪ್ರೇರಣೆ ಮಾಡಿದ್ಯಾರು? ಆ ಮನಸ್ಸಿಗೆ ಹೋಗು ಅಂತ ಹೇಳಿದ್ಯಾರು ಒಳಗಿಂದ? ಮಹಾರಾಜರು ಹೇಳ್ತಾರೆ, ನಾವು ಸತ್ಪುರುಷರ ಹತ್ರ, ಸದ್ಗುರುಗಳ ಹತ್ರ ಸುಮ್ಮನೆ ಹೋಗಿ ಕೂತಿರ್ಬೇಕಂತೆ. ಅಂದರೆ ಅವಾಗ ಅವ್ರ ಆಂತರಿಕ ಕೂಗು, ಅವ್ರು ಏನು ಹೇಳ್ತಿದ್ದಾರೆ ಅನ್ನೋದು ನಮಗೆ ಕೇಳಿಸತ್ತಂತೆ. ನಾವು ಪ್ರಪಂಚದಲ್ಲಿ ಇಷ್ಟು ಮುಳುಗಿರ್ತೀವಿ. ಗುರು ಸದ್ಗುರು ಸದಾ ನಮಗೆ ಬೋಧನೆ ಮಾಡ್ತಿದ್ರು, ಅವನ ಬೋಧನೆ ಈ ಕಿವಿಗೆ ಹೋಗೋದೇ ಇಲ್ಲ. ಅದಕ್ಕೆ ಭಗವಂತ ಏನು ಮಾಡ್ದ? 2 ಕಿವಿ ಕೊಟ್ಬಿಟ್ಟ. ಈ ಕಿವಿಯಿಂದ ಕೇಳ್ಕೊ, ಈ ಕಿವಿಯಿಂದ ಬಿಟ್ಟಾಕ್ಬಿಡಪ್ಪ, ಏನು ತಗೊಳ್ಳೇಬೇಡ. ಸರಿಯಾಗಿ ಶ್ರವಣ. ನವವಿಧ ಭಕ್ತಿಯಲ್ಲಿ ಮೊದಲನೇದಿರೋದೇ ಶ್ರವಣ. ಗುರು ಹೇಳಿದ್ದ ಮಾತನ್ನು ಸರಿಯಾಗಿ ಶ್ರವಣ ಮಾಡಿದಾಗ, ಗುರು ಯಾವತ್ತೂ ಪ್ರಾಪಂಚಿಕ ಮಾತನ್ನು ಹೇಳೋದಿಲ್ಲ. ಸಾಧಕನಿಗೆ ಯಾವಾಗಲೂ ಸೂತ್ರದಲ್ಲಿ ಮಾತು ಹೇಳ್ತಾನೆ. ನಾರದ ಭಕ್ತಿ ಸೂತ್ರ ಹೆಂಗಿದೆ? 84 ಸೂತ್ರ. ಹಾಗೆ ಗುರು ಋಷಿ ಮುನಿಗಳು ಯಾವಾಗಲೂ ಶಿಷ್ಯರಿಗೆ ಸೂತ್ರದ ಮುಖಾಂತರ ಬೋಧನೆ ಮಾಡ್ತಾರೆ. ಇಟ್ಸ್ ಆಲ್ವೇಸ್ ಎ ಕೋಡೆಡ್ ಲ್ಯಾಂಗ್ವೇಜ್, ಇಟ್ಸ್ ನೆವರ್ ಓಪನ್ ಡಿಸ್ಕಸ್ಡ್. ಆ ಯಾರ ಶಿಷ್ಯ ಅದನ್ನು ಹೇಳ್ತಿರೋ ಮಾತನ್ನು ಅರ್ಥ ಮಾಡ್ಕೋತಾನೋ, ಅದನ್ನು ಬಿಡುಗಡೆ ಮಾಡ್ಕೋತಾ, ವಿಚ್ಛೇದನ ಮಾಡ್ಕೋತಾ ಹೆಂಗೆ ಈರುಳ್ಳಿ ಸಿಪ್ಪೆ ನಾವು ಬಿಡಿಸ್ತಾ ಹೋಗ್ತೀವಿ, ಹಾಗೆಯೇ ಶಿಷ್ಯನೂ ಕೂಡ ಹೇಳಿದ್ದು ಸೂತ್ರನ ಏನು ಗುರು ಹೇಳ್ತಿದ್ದಾನೆ. ಉಪನಿಷದ್ ಎಲ್ಲ ಶ್ಲೋಕದಲ್ಲಿತ್ತು, ಅದಕ್ಕೆ ಯಾವುದು ಭಾಷ್ಯ ಇರಲಿಲ್ಲ. ಉಪನಿಷದ್, ಉಪ ಅಂದರೆ ಹತ್ತಿರ, ಗುರು ಹತ್ತಿರ ಕೂತ್ಕೊಂಡು ಗುರು ಮುಖೇನ ಪಾಠ ಕಲಿತಾಗ ಅದು ಎಲ್ಲ ಈ ಪ್ರಪಂಚದ ಶ್ರುತಿ ಸ್ಮೃತಿ ಏನೇನು ಹೇಳಿದಾವೋ ಅದೆಲ್ಲವೂ, ವೇದದಲ್ಲಿ ಏನು ಮಾತು ಹೇಳಿದಾವೋ ಅದು ಉಪನಿಷದಲ್ಲಿ ಏನಪ್ಪ ಗುರು ಮುಖೇನ ಶಿಷ್ಯನಿಗೆ ಬೋಧನೆ ಮಾಡ್ದ. ಅದನ್ನು ಶಿಷ್ಯ ಅರ್ಥ ಬರೀ ಒಂದು ಶ್ಲೋಕ ಹೇಳ್ತಿದ್ರು, ಅದಕ್ಕೆ ಯಾವ ಭಾಷ್ಯ ಇರ್ತಿರಲಿಲ್ಲ. ಆ ಒಂದು ಋಷಿಮುನಿ ಕಾಲದಲ್ಲಿ ಗುರುಕುಲ ಪರಂಪರೆಯಲ್ಲಿ ಒಂದು ಸೂತ್ರ ಹೇಳಿದ್ಮೇಲೆ ಶಿಷ್ಯನಿಗೆ ಅದರ ಮೇಲೆ ಮೆಡಿಟೇಷನ್ ಮಾಡಬೇಕು. ಮೆಡಿಟೇಷನ್ ಮಾಡಿ ಅದನ್ನು ಅವನು ಅರ್ಥೈಸ್ಕೋಬೇಕು. ಅಂದರೆ ಈಗ ಈ ಅಭಂಗ ಏನಿದೆಯೋ, ರಾಜಾರಾಮ್ ಮಹಾರಾಜರಾಗಲಿ ವಿಠಾಬಾಯಿ ಅಭಂಗವನ್ನು ಒಂದು ಲೈನ್ ಓದಿ ಕಣ್ಣು ಮುಚ್ಕೊಂಡು ಕೂತ್ಕೋಬೇಕು. ರಾಜಾರಾಮ್ ಮಹಾರಾಜರು ಮನಸ್ಸಿಗೆ ನನಗೇನು ಬೋಧನೆ ಮಾಡ್ತಿದ್ದಾರೆ, ಕಣ್ಣು ಮುಚ್ಕೊಂಡು ಕೂತ್ಕೊಂಡು ಅದರ ಬಗ್ಗೆ ಚಿಂತನ ಮನನ ಮಾಡಬೇಕು. ಬಂದ ಅಭಂಗ ಕೂಡಲೇ 2 ನಿಮಿಷಕ್ಕೆ ಓದ್ ಕೂಡಲೇ ಒಂದು ನಮಸ್ಕಾರ ಹಾಕ್ಬಿಡೋದು. ಅದಕ್ಕೆ ಏನು ಅರ್ಥ ಆಯಿತು ನಮ್ಗೆ? ಅದರಲ್ಲಿ ಎಂಥದ್ದು ಅರ್ಥ ಆಗಿರೋದಿಲ್ಲ. ಯಾಕೆಂದರೆ ಇವೆಲ್ಲ ಬರೆದಿರೋದು ತತ್ವ, ಇದರಲ್ಲಿ ಯಾವುದೂ ಬಾಹ್ಯವಾಗಿ ಏನೂ ಬರೆದಿಲ್ಲ ರಾಜಾರಾಮ್ ಮಹಾರಾಜರು. ಬ್ರಹ್ಮಜ್ಞಾನ, ಪರಮಜ್ಞಾನ ಹೊಂದಿರೋ ಪುರುಷ ಏನು ಮಾಡ್ತಾನೆ? ತತ್ವನ ಬರೀತಾನೆ ಅಭಂಗದಲ್ಲಿ. ಎಲ್ಲೂ ಅದನ್ನು ಬಾಹ್ಯವಾಗಿ ಇದನ್ನು ಬರೆದಿಲ್ಲ. ಲ್ಯಾಂಗ್ವೇಜ್ ಯೂಸ್ ಮಾಡಿರೋದು ಸಿಂಪಲ್ ಲ್ಯಾಂಗ್ವೇಜ್. ಆದರೆ
ಎಲ್ಲ ಉಪನಿಷತ್ತು ವೇದಗಳ ಸಾರವನ್ನು ಅಭಂಗದಲ್ಲಿ ಹಾಕಿದ್ದಾರೆ ಅವರು. ನಮಗೆ ವೇದ ಬರಲಿಲ್ಲ ಅಂದರೆ ಪರವಾಗಿಲ್ಲ, ಉಪನಿಷತ್ ಬರಲಿಲ್ಲ ಅಂದರೆ ಪರವಾಗಿಲ್ಲ, ಒಂದು ಅಭಂಗನೇ ಈಸ್ ಈಕ್ವಿವ್ಯಾಲೆಂಟ್ ಟು ಆಲ್ ದ ವೇದಾಸ್ ಆ್ಯಂಡ್ ದ ಉಪನಿಷತ್ಸ್. ಸೊ ಆ ಅಭಂಗನ ಓದುವಾಗ ಪ್ರತಿಯೊಂದು ಲೈನು ನಾವು ಕಣ್ಣು ಮುಚ್ಚಿ ಅದ್ರ ಮೇಲೆ ಚಿಂತನ ಮನನ ನಿಧಿಧ್ಯಾಸವನ್ನು ಮಾಡಬೇಕು. ಏನು ಹೇಳ್ತೀಯ ರಾಜಾರಾಮ್ ಮಹಾರಾಜರು ಮನಸ್ಸಿಗೆ? ನಾನು ಹಂಗಿದ್ದೀನಾ, ಹಂಗೆ ಮಾಡ್ತಾ ಇದ್ದೀನ, ಕೃತಿದಲ್ಲಿ ಅಳವಡಿಸ್ಕೊಳ್ದಿನ. ಮರಾಠಿದಲ್ಲಿ ಹೇಳ್ತಾರೆ ಕಳ್ತೈ ಪಣ ಒಳತ್ ನಯ್ಯೆ ಅಂತ. ಅಂದರೆ ನನಗೆಲ್ಲ ಅರ್ಥ ಆಗತ್ತೆ. ಯಾರಿಗೆ ಅರ್ಥ ಆಗುತ್ತೆ? ಒಳಗಿರೋನಿಗೆಲ್ಲ ಅರ್ಥ ಆಗುತ್ತೆ. ಆದರೆ ಈ ಮನಸ್ಸೇನು ಮಾಡುತ್ತೆ? ಅದು ಒಪ್ಕೊಳ್ಳೋದಿಲ್ಲ ಮಾತನ್ನ. ನನ್ನ ಡಿಫೀಟ್ನ ಒಪ್ಕೊಳ್ಳೋದಿಲ್ಲ. ನಾನು ಸೋತು ಹೋಗಬಾರ್ದು. ಯಾವತ್ತು ನಾವು ಸೋಲ್ತೀವೋ ಅವತ್ತೇ ಇರೋದು ನಮ್ಮ ನಿಜವಾದ ಗೆಲುವು. ಯಾರ ಮುಂದೆ? ಅವನು ಮುಂದೆ, ಜನದ ಮುಂದೆ ಅಲ್ಲ. ಜನದ ಮುಂದೆ ಸೋತ್ರೂ ಪರವಾಗಿಲ್ಲ, ಅವನು ಮುಂದೆ ಅವನು ಇದ್ರಲ್ಲಿ ಪಾಸ್ ಆಗಬೇಕು ನಾವೇ ವಿನಃ 4 ಜನದಲ್ಲಿ ಫೇಲ್ ಆದರೂ ಪರವಾಗಿಲ್ಲ. ಯಾಕೆಂದರೆ ಫೇಲ್ಯೂರ್ ಜಗತ್ತಿನಲ್ಲಿ ಕೊಟ್ಟಿರೋ ಒಂದು ಪದ, ಫೇಲ್ಯೂರ್ ಆ್ಯಂಡ್ ಸಕ್ಸೆಸ್, ಸುಖ ದುಃಖ, ಬೇಜಾರು ಸಂತೋಷ, ದೀಸ್ ಆಪೋಸಿಟ್ಸ್ ಆರ್ ರಿಲೇಟೆಡ್ ಟು ದ ಮೈಂಡ್. ಇವೆಲ್ಲವೂ ಯೋಚನೆ ಮಾಡ್ತೀರ. ನಾನು ಅಲ್ಲಿ ಹೋಗಿದ್ದೆ, ನನಗೆ ಭಾಳ ಸಂತೋಷ ಆಯ್ತು ರೀ, ಏನು ಫಂಕ್ಷನ್ ಇತ್ತು, ಏನು ಚೆನ್ನಾಗಿ ಮಾಡಿದ್ವಿ. ಅದೇ 2 ದಿವಸ ಬಿಟ್ಟು ಕೂಡಲೇ ಅದೇನು ಉಬ್ಬಿರುತ್ತೋ ಮನಸ್ಸು, ಇನ್ನೊಂದು ಘಟನೆ ಆಗೋದು ಕೂಡಲೇ ಅದೇ ಟುಸ್ ಅಂತಂದ್ಬಿಟ್ಟು ಪಂಚರ್ ಆಗೋಗಿ ಆಗಲೇ ಈಗ ಹರ್ಟ್ ಆಗೋಗಿರುತ್ತೆ. ಸೊ ಏನಾಯಿತು? ನಮ್ಮ ಮನಸ್ಸು ಇಲ್ಲ ವಿಚಲಿತ ಆಗುತ್ತೆ, ಇಲ್ಲ ಉಬ್ಬತ್ತೆ, ಇಲ್ಲ ದುಃಖ, ಇಲ್ಲ ಭಾಳ ಸುಖದಲ್ಲಿ ಯುಫೋರಿಯಾ ಅಂತಾರೆ ಅದಕ್ಕೆ, ಹಂಗಿರುತ್ತೆ. ಅದಕ್ಕೆ ಆ ಮನಸ್ಸಿಗೆ ಏನೇ ಬೋಧನೆ ಮಾಡ್ತಾರೆ ರಾಜಾರಾಮ್ ಮಹಾರಾಜರು, ನಾವೆಲ್ಲರೂ ಸೇರಿ ನೋಡೋಣ. ಮೊಟ್ಟ ಮೊದಲಾಗಿ ಏನು ಮಾಡಬೇಕು? ಅವರೆಲ್ಲ ತಂದಿದ್ದು ಏನಪ್ಪ? ಸ್ವಾಮಿ ಹತ್ರ ಜ್ಞಾನ ಪಡ್ಕೊಂಡು ಅವರು ಅದನ್ನು ಕೃತಿಯಲ್ಲಿ ತಂದು ಅವ್ರ ಜೀವನದಲ್ಲಿ ಅಳವಡಿಸ್ಕೊಂಡ್ರು. ರಾಜಾರಾಮ್ ಮಹಾರಾಜರು ಆರಾಮಾಗಿ ಮನೆಯಲ್ಲಿ ಕುತ್ಕೋಬೋದಾಗಿತ್ತು, ಯಾಕೆ ಜಗತ್ತಿನಲ್ಲಿ ಹೋಗಿ ಸಾರಬೇಕಾಗಿತ್ತು? ಯೋಚನೆ ಮಾಡಿ. ನನಗೂ ಒಂದು ವಿಚಾರ ಬಂತು. ಏನಪ್ಪ, ಬೆಂಗಳೂರಿನಲ್ಲಿ 1,30,00,000 ಎಷ್ಟೋ ಜನ ಇರ್ತಾರೆ. ಅದರಲ್ಲಿ ಎಷ್ಟು ಜನಕ್ಕೆ ಚಿದಂಬರನ್ ಬಗ್ಗೆ ಗೊತ್ತಿದೆ? 1,00,000 ಜನಕ್ಕೆ ಗೊತ್ತಿದೆಯಾ ಅಂದ್ಕೊಂಬೋಣ. ಟೇಕ್ ಇಟ್ ಫಾರ್ 1,00,000 ಜನಕ್ಕೆ ಗೊತ್ತಿದೆ. ಇನ್ನು 1,29,00,000 ಜನಕ್ಕೆ, ಯಾಕೆಂದರೆ ಬೆಂಗಳೂರು ದಕ್ಷಿಣ ಕರ್ನಾಟಕ ಇದರಲ್ಲಿ 1,00,000 ಜನಕ್ಕೆ ನಾವು ಗೃಹೀತ ತಗೊಳ್ಳೋಣ, 1,00,000 ಗೊತ್ತಿದೆ ಅಂತ. ಎಕ್ಸಾಂಪಲ್, 1,29,00,000 ಜನಕ್ಕೆ ಗೊತ್ತಿಲ್ಲ ಚಿದಂಬರ ಯಾರು. ನಮ್ಮ ಕರ್ತವ್ಯ ಏನಾಗಬೇಕು? ನಾವು ಯಾವಾಗಲೂ ಯಾರಿಗಾರು ಹೇಳಿದ್ರೆ, ಫಸ್ಟ್ ಟೈಮು 2016ರಲ್ಲಿ ಅಪ್ನೋರಿಗೆ ಒಂದು ಮಾತು ಹೇಳಿದೆ. ಅಪ್ನೋರೇ, ಥ್ಯಾಂಕ್ಸ್ ಯಾವತ್ತೂ ಹೇಳಬೇಡಿ, ಯಾವುದೇ ಮಾತಿಗೂ ಥ್ಯಾಂಕ್ಸ್ ಬದಲಾಗಿ ಶಿವ ಚಿದಂಬರ ಹಾಕಿ. ಯಾಕೆಂದರೆ ಶಿವ ಚಿದಂಬರ ಹಾಕಿದ್ರೆ ನಮ್ಮ ನಾಮದ ಅಕೌಂಟಲ್ಲಿ ಡಿಪಾಸಿಟ್ ಆಗ್ತಾ ಹೋಗುತ್ತೆ. ಈ ವಿಚಾರ ನಾವು ಯಾಕೆ ಹಿಂಗೆ ಮಾಡಬಾರ್ದು? ಈ ಒಂದು ಐಡಿಯಾ ಬಂತು ತಲೆ ಒಳಗೆ, ಒಂದು ಐಡಿಯಾ ಬಂತು ಅಂದರೆ ಅವನೇ ಕೊಟ್ಟಿದ್ದದನ್ನು. ಹಿಂಗೆ ಯಾಕೆ ಹೇಳಬಾರ್ದು? ಯಾರಾದರೂ ನಮಗೆ ಥ್ಯಾಂಕ್ಸ್ ಹೇಳ್ತಾರೆ, ನಾವು ಅದರ ಬದಲಾಗಿ ಶಿವ ಚಿದಂಬರ ಹಾಕಿದ್ರೆ ಎಷ್ಟು ನಮ್ಮ ಅಕೌಂಟಲ್ಲಿ, ನಾಮದ ಅಕೌಂಟಲ್ಲಿ ಡಿಪಾಸಿಟ್ ಆಗ್ತಾ ಹೋಗುತ್ತೆ. ಎಷ್ಟು ರಾಶಿ ಗುಡ್ಡೆ ದಿವಸದಲ್ಲಿ ಎಷ್ಟು ಜನಕ್ಕೆ ನಾವು ಥ್ಯಾಂಕ್ಸ್ ಹೇಳ್ತೀವಿ. ಅದ್ರ ಬದಲಾಗಿ ನಾವು ಯಾಕೆ ಹಿಂಗೆ ಶಿವ ಚಿದಂಬರ ಹೇಳಬಾರ್ದು ಅಂದಾಗ 2016ರಿಂದ ಅದನ್ನು ನಾವು ಎಲ್ಲರೂ ಯಾರಿಗಾದರೂ ನಾವು ಹೇಳಬೇಕಾದ್ರೆ ನಾವು ಥ್ಯಾಂಕ್ಸ್ ಬದಲಾಗಿ ಶಿವ ಚಿದಂಬರ ಹೇಳ್ತೀವಿ. ಯಾಕಪ್ಪ? ಇದೊಂದು ಒಂದು ಥಾಟ್ ಅವ್ನು ಕಳಿಸ್ತಾನೆ, ಹಿಂಗೆ ಮಾಡ್ರಪ್ಪ, ಸದಾಕಾಲ ಥ್ಯಾಂಕ್ಸ್ ಹೇಳೋ ಬದಲಾಗಿ ಶಿವ ಚಿದಂಬರ ಹೇಳಿದ್ರೆ ಕೇಳೋರಿಗೂ ಶಿವ ಚಿದಂಬರ, ವಾಪಸ್ ಬರೋದು ಶಿವ ಚಿದಂಬರ. ಸೊ ಅಲ್ಲಿ ಏನಿರುತ್ತೆ? ಲೇವಾದೇವಿ ಕೇವಲ ಶಿವ ಚಿದಂಬರ. ಹಾಗಾದರೆ ನಾವೇನು ಮಾಡಬೇಕು? ನಾವು ಒಂದು ಪಿಕ್ಚರ್ ನೋಡಿದ್ವಿ, ಜೈ ಹೋ ಅಂತ, ಸಲ್ಮಾನ್ ಖಾನ್. ಅವನೇನು ಹೇಳ್ತಾನೆ? ನಾನು ಥ್ಯಾಂಕ್ಸ್ ಹೇಳಬೇಡಿ, 3 ಜನಕ್ಕೆ ಹೋಗಿ ಮುಂದೆ ಸಹಾಯ ಮಾಡಿ, ಆ 3 ಜನ ಇನ್ನು 3 ಜನಕ್ಕೆ ಸಹಾಯ ಮಾಡಲಿ. ಹಾಗೆ ನಾವೇನು ಮಾಡಬೇಕು? ಅಭಂಗ ನಿರೂಪಣೆ ಕೇಳಿದ್ಮೇಲೆ ನಾವು ಕೂಡ ಅದನ್ನು 3 ಜನಕ್ಕೆ ಇನ್ನೂ ಶೇರ್ ಮಾಡೋಣ. ಏನಾಗತ್ತೆ? ಆವಾಗ ನಾಮದ ಪ್ರಸಾರ ಇನ್ನೂ ಹೆಚ್ಚಾಗತ್ತೆ. ಒಂದು ಸಾಯಿಬಾಬಾನ ಗ್ಲೋಬಲ್ ಪಾರಾಯಣ ಅಂತ ಮಾಡ್ತಾರೆ. ಎಲ್ಲರೂ ಗ್ಲೋಬಲ್ ಪಾರಾಯಣ ಮಾಡಿ ಆ ಗ್ರೂಪ್ನಲ್ಲಿ ಒಪ್ಪಿಸ್ತಾರೆ, ನಿತ್ಯವಾಗೂ ಒಪ್ಪಿಸ್ತಾರೆ. ಯಾಕಪ್ಪ? ಒಬ್ಬರಿಂದ ಒಬ್ಬರಿಗೆ ಹಂಚಿ ನೀವು ಮಾಡಿ ಅಂದಾಗ ನಾಮದ ಪ್ರಸಾರ ಇದು ಒಬ್ಬರದೇ ಕೆಲಸ ಅಲ್ಲ. ಇದಕ್ಕೆ ಎಲ್ಲರೂ ಸೇರಿ ಒಟ್ಟು ಕೂಡಿದಾಗ ದೊಡ್ಡ ಮಹಾನ್ ಕೆಲಸ ಆಗುತ್ತೆ, ಮಹಾನ್ ಕಾರ್ಯ. ಅದಕ್ಕೆ ನಾವೇನು ಮಾಡಬೇಕು? ಯಾರು ಥ್ಯಾಂಕ್ಸ್ ಹೇಳಬಾರ್ದು. ಯಾರಿಗಾದರೂ ನಾವು ಹೋಗಿ ನೋಡಿಯಪ್ಪ, ನೀವು ರಾಜಾರಾಮ್ ಮಹಾರಾಜರ ಅಭಂಗನ ಕೇಳಿ ಅಂತ ಇನ್ನೂ 3 ಜನಕ್ಕೆ ಹೇಳಬೇಕು. ಅವ್ರಿಗೆ ಹೇಳ್ಬೇಕು, ನೀವು 3 ಜನ ಕೇಳಿ. ಹೀಗೆ ಒಂದು ದೊಡ್ಡ ರಾಶಿ ಆಗ್ತಾ 1,29,00,000 ಜನಕ್ಕೂ ಆ ಚಿದಂಬರ ನಾಮದ ಬಗ್ಗೆ ಹೇಳಬೇಕು ಅನ್ನೋದೇ ಇದು ನನ್ನ ಸಂಕಲ್ಪ. ಅದರಲ್ಲಿ ಸ್ವಾಮಿ ಹೆಂಗೆ ಅದಕ್ಕೆ ಊರ್ಧ್ವರೇತಕ್ಕೆ ತೊಗೊಂಡೋಗ್ತಾನೆ, ಅದು ಸ್ವಾಮಿಗೆ ಬಿಟ್ಟಿದ್ದು.
ಏನು ಹೇಳ್ತಾನಪ್ಪ ರಾಜಾರಾಮ್ ಮಹಾರಾಜರು ಅಭಂಗದಲ್ಲೆಲ್ಲರೂ ಸೇರಿ ನೋಡೋಣ. काही धरी धीर होय मना स्थिर, आठवी चिदंबर सर्व काळ. त्याज वीण तुझ सुखदाता कोणी, पाहता त्रिभुवनी न मिळे बा. अनंत जन्मीचे निवारी हो दुःख, तोची बा सन्मुख पुढे उभा. दास म्हणे हाची देवाची ही देव, त्याचे चरणी भाव ठेवी बापा. ಏನು ಹೇಳ್ತಾನೆ ನೋಡಿ, ಕಾಹಿ ಧೀರ ಧರಿ ಹೋಯ ಮನಾ ಸ್ಥಿರ, ಸ್ವಲ್ಪನಾರು ತಾಳ್ಮೆ ಇಟ್ಕೊಳಪ್ಪ. ಈ ಪರಮಾರ್ಥಕ್ಕೆ ಬಂದದಲ್ಲಿ ಮೊದಲು ಏನಿರಬೇಕು? ಶ್ರದ್ಧಾ, ಭಕ್ತಿ, ನೆಮ್ಮದಿ, ಸಮಾಧಾನ. ಧೀರ್ ಅಂದರೆ ತಾಳ್ಮೆ, ಸಂಯಮ, ಪೇಷನ್ಸ್, ಟಾಲರೆನ್ಸ್ ಅಂತೀವಿ, ಪರ್ಸೀವರೆನ್ಸ್ ಅಂತೀವಿ. ಏನಕ್ಕಪ್ಪ? ಇಲ್ಲಿ ಒಂದೇ ದಿವಸದಲ್ಲಿ ಕೆಲಸ ಆಗೋದಿಲ್ಲ. ನಮ್ಮ ಜನ್ಮ ಜನ್ಮಾಂತರದ ಪಾಪಗಳನ್ನು, ದುಃಖಗಳನ್ನು ಎಲ್ಲ ಗಾಠೋಡ ಒಂದು ಬ್ಯಾಗ್ ತೊಗೊಂಡು ಹೊತ್ಕೊಂಡು ಬಂದಿರ್ತೀವಿ. ಅದನ್ನು ಒಂದು ದಿವಸಕ್ಕೆ ನಾಮಸ್ಮರಣೆ ಮಾತು ಕೂಡಲೇ ಹೋಗ್ಬಿಡತ್ತಾ? ಹೋಗೋದಿಲ್ಲ. ಅದಕ್ಕೆ ನಾವೇನು ಮಾಡಬೇಕು? ಸತತವಾಗಿ ಪ್ರಯತ್ನ ಮಾಡ್ತಾ ಇರಬೇಕು. ಆ ಪ್ರಯತ್ನ ಮಾಡುವಾಗ ಈ ಮರ್ಕಟ ಮನಸ್ಸು ನಮ್ಮನ್ನು ಚಲಬಿಚಲ ಮಾಡಿ ಈ ಕಡೆಯಿಂದ ಆ ಕಡೆ, ಆ ಕಡೆಯಿಂದ ಈ ಕಡೆ, ಪ್ರಪಂಚದಿಂದ ಪರಮಾರ್ಥ, ಪರಮಾರ್ಥದಿಂದ ಪ್ರಪಂಚಕ್ಕೆ ಎಳ್ಕೊಂಡು ಹೋಗ್ತಾ ಇರುತ್ತೆ. ಅದಕ್ಕೆ ಸ್ವಲ್ಪನಾರು ತಾಳ್ಮೆ ಇಟ್ಕೊಳಪ್ಪ, ಮನಸ್ಸೇ ಸ್ಥಿರಗೊಳಿಸು. ಅದಕ್ಕೆ ಇನ್ನೊಂದು ಅಭಂಗದಲ್ಲಿ ಹೇಳ್ತಾರವರು, ಸ್ಥಿರ ಕರೋ ಮೇರೆ ಮನ ಚಿದಂಬರ, ಸ್ಥಿರ ಕರೋ ಮೇರೆ ಮನ. दास कहे मुझे आस मिलन की, दास कहे मुझे आस मिलन की, लागे रहे रे नयन चिदंबरा, लागे रहे रे ನಯನ ಚಿದಂಬರ. ಏನು ಹೇಳ್ತಾರಪ್ಪ? ಸ್ಥಿರ ಕರೋ ಮೇರೆ ಮನ ಚಿದಂಬರ, ನನ್ನ ಮನಸ್ಸನ್ನು ಸ್ಥಿರಗೊಳಿಸಪ್ಪ. ನನ್ನ ಕಣ್ಣುಗಳು ಸದಾ ನಿನ್ನನ್ನು ನೋಡಬೇಕು, ಸದಾ ನಿನ್ನ ಆಲಿಂಗಿಸಬೇಕು ಅಂತ ಈ ಭಾವದಿಂದ ಕಣ್ಣು ಸದಾ ನಿನ್ನನ್ನು ಹುಡುಕಾಡ್ತಿರತ್ತೆ. ಅದು ಕಣ್ಣುಗಳು ಹೆಂಗೆ ರೆಪ್ಪೆ ಮಿಟಕದಲ್ಲೇ ನಿನ್ನ ಹಾದಿಯಲ್ಲಿ ಕಾಯ್ತಾ ಕೂತಿದೆ. ಹೇಗೆ ಶಬರಿ ರಾಮನ ಸಲುವಾಗಿ ದೇಹ ಜರ್ಜರ ಆಗಿ ಅವಳು ವಯಸ್ಸಿನ 95 ವರ್ಷದಲ್ಲಿ ಆ ದೇಹ ಜರ್ಜರ ಇಟ್ಕೊಂಡ್ಲು. ಯಾವಾಗಲೂ ಮೇರೆ ರಾಮ್ ಆಯಂಗೆ, ಮೇರೆ ರಾಮ್ ಆಯಂಗೆ ಅಂತ ಜಂಗಲಿಗೆ ಹೋಗಿ ಹೂ ತೊಗೊಂಬರೋದು, ಬೋರೆ ಹಣ್ಣು ಕಿತ್ಕೊಂಬರೋದು, ಒಳ್ಳೊಳ್ಳೆ ಹಣ್ಣು ಆರಿಸ್ಕೊಂಬರೋದು, ನನ್ನ ರಾಮ ಬರ್ತಾನೆ, ನನ್ನ ರಾಮ ಬರ್ತಾನೆ. ಹಾಗೆ ಈ ಕಣ್ಣ ರೆಪ್ಪೆ ಮಿಟಕಿಸದೆ ನನ್ನ ಚಿದಂಬರ ಬರ್ತಾನೆ, ನನ್ನ ಚಿದಂಬರ ಬರ್ತಾನೆ ಅಂತ ಹಾದಿ ಕಾಯ್ಕೋತ ಕೂತ್ಕೋಬೇಕು ನಾವು. ಅದಕ್ಕೆ ನನ್ನ ಮನಸ್ಸು ಅದಕ್ಕೆ ಏನಾಗಬೇಕು? ಸ್ಥಿರ ಆಗಬೇಕು. ಅಸ್ಥಿರ ಮನಸ್ಸಲ್ಲಿ ಒಂದು ಕ್ಷಣಕ್ಕೆ ಇಲ್ಲಿ ಚಿದಂಬರ ಬೇಕು ಅನ್ಸುತ್ತೆ, ಇನ್ನೊಂದು ಕ್ಷಣಕ್ಕೆ ಪ್ರಪಂಚದಲ್ಲಿ ಯಾರೋ ಏನೋ ಹೇಳಿದ್ರು ಅಂದ ಕೂಡಲೇ ಆಗಲೇ ಅವ್ರಿಗೆ ಹೊಡೆಯೋಕ್ಕೆ ಓಡೋಗಿರ್ತೀವಿ, ಬಾಯಿಂದ ಹೊಡೆಯೋಕ್ಕೆ ಓಡೋಗಿರ್ತೀವಿ. ಆಠವೀ ಚಿದಂಬರ ಸರ್ವಕಾಳ, ಸದಾ ಸರ್ವಕಾಳ ಅವನನ್ನು ಧ್ಯಾನ ಮಾಡಿ. ತ್ಯಾಜ ವೀಣ ತುಜ ಸುಖದಾತ ಕೋಣಿ, ಅವನು ಬಿಟ್ಟು ನಿನಗೆ ನಿಜ ಸುಖ ಕೊಡೋರು ಯಾರೂ ಇಲ್ಲ. ಪ್ರಾಪಂಚಿಕ ಸುಖ ಕೇವಲ ಅಸ್ಥಿರವಾಗಿರುತ್ತೆ, ಕ್ಷಣಿಕ ಇರುತ್ತೆ, ಕ್ಷಣಭಂಗುರ ಇರುತ್ತೆ. ಈ ಕ್ಷಣಕ ಸುಖ ಅಂದ್ಕೊಂಡಿದ್ದು ನಾಳೆ ಅದೇ ಸುಖ ನನಗೆ ದುಃಖಕ್ಕೆ ಕಾರಣೀಭೂತ ಆಗತ್ತೆ. ಅದಕ್ಕೆ ಅವನು ಬಿಟ್ಟು ನಿನಗೆ ನಿಜ ಸುಖ ಕೊಡೋ ದಾತ ಯಾರೂ ಇಲ್ಲ. ಯಾಕೆಂದರೆ ಆ ನಿಜ ಸುಖ ಏನು ಅಂದರೆ ಏನಾದರೂ ಕೇಳಬೇಕು ಅನ್ನೋ ಇಚ್ಛೆನೇ ಇಡೋದಿಲ್ಲ ಅವನಲ್ಲಿ. ನನಗೆ ಇದು ಕೊಡಿಸಪ್ಪ, ಅದು ಕೊಡಿಸಪ್ಪ. ಪ್ರಾಪಂಚಿಕ ವಸ್ತು ಬಿಡಿ, ಪಾರಮಾರ್ಥಕ್ಕೆ ಬಂದುಬಿಟ್ಟು ನಾನು ಹೇಳಿದೆ ಅಂದ್ಬಿಟ್ಟು 4 ಜನ ನನಗೆ ಮಾನ ಸಮ್ಮಾನ ಮಾಡಲಿ. ಓಹೋ ಏನು ಚೆನ್ನಾಗಿ ಹೇಳಿದ್ರಿ ಅಪ್ಪ ದೀಪ, ಭಾಳ ಚೆನ್ನಾಗಿ ಹೇಳಿದ್ರಿ. ಇಲ್ಲ 4 ಜನ ಬಂದು ಏನು ಹೇಳಿದ್ರು ಅವ್ರಕಿನ್ನ ಅವ್ರು ಚೆನ್ನಾಗಿ ಹೇಳ್ತಾರೆ ಬಿಡ್ರಿ, ಆಕೆ ಏನು ಹೇಳ್ತಾರೆ ದೊಡ್ಡದಾಗೆ. ಇದು ಮಾನ ಸಮ್ಮಾನ ಇದೂ ಕೂಡ ಗುರು ಬಂದು ಏನು ಮಾಡೋದನಪ್ಪ? ಅನುಗ್ರಹ ಮಾಡಿ ಈ ಎರಡನ್ನೂ ಕಿತ್ತಾಕದ ಆಚೆ. ಮನಸ್ಸಿಗೆ ತಾನೇ ಇದಾಗೋದು. ಮಾನ ಕೊಟ್ಟರೆ ಉಬ್ಬೋದು, ಅಪಮಾನ ಮಾಡಿದ್ರೆ ಕೆಳಗೆ ಬಿದ್ದು ಹೋಗುತ್ತಾ ಮನಸ್ಸು, ಸಾಧನ ಬಿದ್ದು ಹೋಗುತ್ತೆ ನಮ್ಮದು. ಅಪಮಾನ ಮಾಡಿದ್ರೆ ಈಗೋ ಹೊರಟಾಯ್ತು ಅಂದರೆ ನಾವು ಮಾಡ್ತಿರೋ ಸಾಧನೆ ಬಿದ್ದು ಹೋಗುತ್ತಲ್ಲಿ. ಅದಕ್ಕೆ ಇದನ್ನು ಎರಡನ್ನೂ ಗುರು ಕಳ್ಚಾಕ್ಬಿಟ್ಟ, ಫಸ್ಟೇ ಕಳ್ಚಾಕ್ಬಿಟ್ಟ. ಯಾವತ್ತಿಗೂ ಒಂದು ಕ್ಷಣಕ್ಕೂ ವೆರಿ ಗುಡ್ ಅನ್ನಲಿಲ್ಲ. ಯಾಕಪ್ಪ? ಈ ವೆರಿ ಗುಡ್ ಅನ್ನೋದ್ರಿಂದಾನೇ ಅಹಂಕಾರ ಬರೋದು. ಅದಕ್ಕೆ ವೆರಿ ಗುಡು ಅಂತಿರಲಿಲ್ಲ, ಏನೂ ಅಂತಿರಲಿಲ್ಲ. ಸದಾ ಕಾಲ ಬೈತಿದ್ದ. ಎಷ್ಟೇ ಕೆಲಸ ಮಾಡಿದ್ರೂ ಕೂಡ ಅದು ಇದು ಚೆನ್ನಾಗಾಗಿಲ್ಲ, ಇದು ಚೆನ್ನಾಗಾಗಿಲ್ಲ, ಇದು ಚೆನ್ನಾಗಾಗಿಲ್ಲ ಅಂತ ಹೇಳ್ತಿದ್ದೆ ವಿನಃ ಭಾಳ ಚೆನ್ನಾಗಾಗಿದೆ ಏನು ಹೇಳ್ತಿಲ್ಲ. ಅದಕ್ಕೆ ಮಾನ ಅಪಮಾನ ಎಲ್ಲ ಕಳಚಿ ಆಚೆ ಕಟ್ಟಿ ಬುತ್ತಿ ತೆಗೆದು ಆ ಮನಸ್ಸನ್ನು ಆಚೆಕ್ಕಿಟ್ಟು ಪಕ್ಕಕ್ಕಿಟ್ಟು ಏನು ಹೇಳಬೇಕಾಗಿದೆಯೋ ಅದನ್ನು ಹೇಳು, ಅವನು ಹೇಳಿಸ್ತಾನೆ
ಅದಕ್ಕೆ ಯಾವಾಗ ಅವನು ಸದಾ ಸರ್ವಕಾಲ ನಾವು ಧ್ಯಾನದಲ್ಲಿ ಇರ್ತೀವೋ ಆವಾಗ ಅವನೇ ಎಲ್ಲ ಮಾತನ್ನು ಹೇಳಿಸ್ತಾ ಇರ್ತಾನೆ, ಅವನೇ ಈ ವಾಚಾಶಕ್ತಿ ಕೊಡ್ತಾನೆ, ಎಲ್ಲವೂ ಅವನೇ ಹೇಳ್ತಿರ್ತಾನಲ್ಲಿ. ಪಾಹತಾ ತ್ರಿಭುವನಿ ನ ಮಿಳೆ ಬಾ, ಯಾರು ತ್ರಿಭುವನ ಲೋಕದಲ್ಲಿ ನಮಗೆ ಹುಡುಕಾಡಿದ್ರೂ ಇಂಥವ್ನು ಸಿಗೋದಿಲ್ಲ, ಯಾರಲ್ಲಿ ನಮ್ಮ ಸಲುವಾಗಿ ಜೀವರಾಶಿ ಸಲುವಾಗಿ ಉದ್ಧಾರ ಆಗಬೇಕು ಅಂತ ಅಪಾರ ಕರುಣೆ ಇರುತ್ತೆ. ಅಂಥ ಕರುಣೆ ಯಾರು ಮಾಡ್ತಾರೆ ಹೇಳಿ ನೋಡೋಣ? ಗುರು ಬಿಟ್ಟು ಯಾರೂ ಮಾಡೋದಿಲ್ಲ. ನಿಮ್ಮ ಗಂಡನೂ ಮಾಡಲ್ಲ, ನಿಮ್ಮ ಮಕ್ಕಳು ಮಾಡೋದಿಲ್ಲ, ನಿಮ್ಮ ಅತ್ತೆ ಮಾವ ಮಾಡಲ್ಲ, ನಿಮ್ಮ ನೆಗೆಣ್ಣಿ ಮಾಡಲ್ಲ, ನಿಮ್ಮ ಮೈದ್ನ ಮಾಡಲ್ಲ, ಯಾರೂ ಮಾಡಲ್ಲ. ನಿಮ್ಮ ಅಪ್ಪ ಅಮ್ಮ ಕೂಡ ಮಾಡಲ್ಲ. ಹುಟ್ಟಿಸಿದ ಅಪ್ಪ ಅಮ್ಮ ನಿಮಿತ್ತ ಮಾತ್ರ. ಅವರು ಕೂಡ ಅಂಥ ಒಂದು ಕರುಣೆಯಿಂದ ನಿಮ್ಮನ್ನು ಪ್ರೀತಿಯಿಂದ ನಿಮ್ಮ ಉದ್ಧಾರ ಆಗಲಿ ಅಂತ ಕೇವಲ 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 ನಮ್ಮ ಉದ್ಧಾರ ಆಗಲಿ ಅಂತ ಅವನು ಸತತವಾಗಿ ಗಂಟ್ಲು ನೋವು ಮಾಡಿಕೊಂಡು ಬೆಳಗ್ಗೆ ರಾತ್ರಿ ಒಂದು ಮಾಡಿಕೊಂಡು ಹೇಳ್ತಿರ್ತಾನು. ಸ್ವಾಮಿ ಸಮರ್ಥದ ಭಾಳ ಒಂದು ಒಳ್ಳೆಯದು ಒಂದು ಇದಿತ್ತು ಅಭಂಗ, ನಾನು ಜ್ಞಾಪಕ ಮಾಡ್ಕೊಂಡಾಗ ಹೇಳ್ತೀನಿ. ಅನಂತ ಜನ್ಮೀಚೆ ನಿವಾರಿ ಹೋ ದುಃಖ ತೋಚಿ ಬಾ ಸುನ್ಮುಖ ಪುಡೆ ಭಾ. ಯಾರು ಅನಂತ ಜನ್ಮದ ದುಃಖವನ್ನು ನಿವಾರಿಸ್ತಾನೋ ಅವನಿವತ್ತು ಕಣ್ಮುಂದೆ ಸಗುಣ ರೂಪದಲ್ಲಿ ನಿಂತಿದ್ದಾನೆ, ಮೂರ್ತಿ ರೂಪದಲ್ಲಿ ನಿಂತಿದ್ದಾನೆ, ಅಭಂಗ ರೂಪದಲ್ಲಿ ನಿಂತಿದ್ದಾನೆ. ಚಿದಂಬರ ಅಭಂಗದಲ್ಲಿ ಎಷ್ಟು ಕಡೆ ಬಂತು ನೋಡಿ, ಚಿದಂಬರ 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 ಎಷ್ಟು ಕಡೆ ಬರುತ್ತೆ ಅಂದರೆ ಎಲ್ಲಿದ್ದಾನೆ ಚಿದಂಬರ? ಸಗುಣ ರೂಪ ಅಂದರೆ ಏನು? ಸ ಗುಣ, 3 ಗುಣ ಸಹಿತ ಅವನು ಈ ಅಭಂಗದಲ್ಲಿ ಸ್ಥಿರ ಇದ್ದಾನೆ. ನಾವು ಅಭಂಗ ಓದ್ತಾ ಹೋದರೆ ಆ ಸ್ವಾಮಿ ಹೆಂಗೆ ಕೃಪಾಧಾರ ಹರಿಸ್ತಾನೆ ಅಂದರೆ ಕಲ್ಪನಾನೂ ಕೂಡ ಆಗೋದಿಲ್ಲ. ಅಭಂಗ ಹೇಳಿದ್ರೆ ನಮ್ಮ ವಾಣಿ ಶುದ್ಧ ಆಗತ್ತಿಲ್ಲಿ. ವಿಶುದ್ಧಿ ಚಕ್ರ ಇದು ಶಿವನ ಸ್ಥಾನ, ಇದು ವಿಶುದ್ಧಿ ಚಕ್ರ. ನಮ್ಮ ಶರೀರದಲ್ಲಿ ಏನು ಚಕ್ರಗಳಿದೆಯೋ ಆ ಚಕ್ರದಲ್ಲಿ ವಿಶುದ್ಧಿ ಚಕ್ರ ಇರೋದು ಶಿವನ ಸ್ಥಾನ. ಅದು ಆ ಶಿವನ ಸ್ಥಾನ. ವಾಣಿ ಶುದ್ಧ ಆಗಬೇಕು ಅಂದರೆ ನಾವು ಅಭಂಗ ಹೇಳ್ತಾ ಹೋದರೆ ನಮ್ಮ ವಾಣಿ ಶುದ್ಧ ಆಗುತ್ತೆ. ಯಾಕೆಂದರೆ ಅದರಲ್ಲಿ ಎಲ್ಲ ಮಾತು ಹೇಳಿದ್ರು ಸ್ವಯಂ ಸಿದ್ಧ ಇದೆ, ಅದಕ್ಕಷ್ಟು ಪವರ್ ಇದೆ. ಅದನ್ನು ನೀವು ಹೇಳ್ತಾ ಹೋದರೆ ಇಲ್ಲಿ ವಾಣಿ ಎಲ್ಲ ಶುದ್ಧ ಆಗಿ ಆವಾಗ ನಮ್ಮ ಬಾಯಲ್ಲಿ ಮಾತು ಬಂದರೆ ಕೇವಲ ಅವನ ಬಗ್ಗೆ ಮಾತು ಬರುತ್ತೆ ವಿನಃ ಯಾವ ಪ್ರಾಪಂಚಿಕ ವಿಷಯದ ಬಗ್ಗೆನೂ ಮಾತು ಬರೋದಿಲ್ಲ. ದಾಸಮಣೆ ಹಾಚಿ ದೇವಾಚಿ ಹಾ ದೇವ ತ್ಯಾಚೆ ಚರಣಿ ಭಾವ ಠೇವಿ ಬಾಪ. ದೇವರ ದೇವ ಅವನು. ಯಾರಪ್ಪ ಅವನು? ಸಾಕ್ಷಾತ್ ಪರಮಶಿವ. ಪರಮಶಿವ ತಾನೇ ಮಾರ್ತಾಂಡ ದೀಕ್ಷಿತರಿಗೆ ಅನುಗ್ರಹ ಮಾಡಿ ನಾನು ನಿಮ್ಮ ಮನೆಯಲ್ಲಿ ಬರ್ತೀನಿ, ಅವತಾರ ತಾಳಿ ಬರ್ತೀನಿ ಅಂತ ಅನುಗ್ರಹ ಮಾಡಿ ಅವರಿಗೆ ಆಶೀರ್ವಾದ ಮಾಡಿ ಅವರು ಚಿದಂಬರ ನಾಮದಿಂದ ಆ ಪೃಥ್ವಿ ಮೇಲೆ ಅವತಾರ ತಗೊಂಡ. ಏನಪ್ಪ ಅವನು ಯಾರು ಹಂಗಾರೆ ಪರಮಶಿವ? ಚಿದಂಬರ ಅಂದರೆ ಯಾರು? ಆ ಚಿದಂಬರ ಅಂದರೆ ದೊಡ್ಡ ಬೆಳಕದು. ಆ ಬೆಳಕಿಂದ ಒಂದು ಅವತಾರ ಪ್ರಕಟ ಆಯಿತು. ಆ ಬೆಳಕಿಂದ ಶಿವ ಬಂದು ಹೇಳ್ದ ಮಾರ್ತಾಂಡ ದೀಕ್ಷಿತರಿಗೆ ಎಲ್ಲ ಭಸ್ಮಾಲಂಕಾರ ಮಾಡಿಕೊಂಡು ಆ ಹೊಳಪು ನೋಡಿದಾಗ ಮಾರ್ತಾಂಡ ದೀಕ್ಷಿತರಿಗೆ ಮೈ ಮರ್ತು ಹೋಗ್ಬಿಟ್ಟು ಅವ್ರಿಗೇನು ತೋಚಲೇ ಇಲ್ಲ. ಅವಾಗ ಅವ್ರ ದೇಹಭಾವ ಹೊಟ್ಟೋಗಿತ್ತು. ದೇಹಭಾವ ಹೊಟ್ಟೋದಾಗ ಆ ಬೆಳಕಲ್ಲಿ ಪರಿಪೂರ್ಣ ಕೋಟಿ ಸೂರ್ಯ ಬೆಳಕದು. ಅದು ಅವ್ರ ಕಣ್ಮುಂದೆ ಬಂದಾಗ ಅವ್ರಿಗೆ ಏನು ಕೇಳಬೇಕು ಅನ್ನೋದು, ಏನಕ್ಕೆ ತಪಸ್ಸು ಮಾಡಿದ್ದಾರೆ ಅನ್ನೋದು ಮರ್ತು ಹೋಗಿತ್ತು ಮಾರ್ತಾಂಡ ದೀಕ್ಷಿತರಿಗೆ. ಆವಾಗ ಹೇಳಿದ್ರು, ನಿನ್ನ ಇಚ್ಛೆ ಅದು ನನ್ನ ಇಚ್ಛೆ ಕೂಡ ಇದೆ. ಜಗತ್ತಿನ ಉದ್ಧಾರ ಸಲುವಾಗಿ, ಭಕ್ತ ರಕ್ಷಣೆ ಸಲುವಾಗಿ ನಾನು ಅಲ್ಲಿ ಅವತಾರ ತಾಳಿ ಬರ್ತೀನಿ ಅಂತ. ಅದಕ್ಕೆ ಯಾರು ದೇವರ ದೇವ ಇದ್ದಾನೋ ಅವನ ಚರಣದಲ್ಲಿ ಭಾವಠೇವಿ ಬಾಪ. ನಿಶ್ಚಳವಾದ ಶುದ್ಧ ಅಂತಃಕರಣದಿಂದ ಭಾವ ಇಟ್ಕೊಳ್ಳಿ. ಆ ಭಾವ ಇಟ್ಕೊಂಡಾಗ ಶುದ್ಧ ಅಂತಃಕರಣ ಅಂದರೆ ಏನಪ್ಪ? ತ್ರಿಕರಣ ಶುದ್ಧಿ ಇರಬೇಕಲ್ಲಿ. ಕಾಯ ವಾಚ ಮನಸ್ಸ. ಕಾಯ ಅಂದರೆ ದೇಹದಿಂದ ಮಾಡ್ತಿರೋ ಪ್ರತ್ಯೇಕ ಕರ್ಮ ನೀನು ಇಚ್ಛೆಯಿಂದ ಮಾಡ್ತಿದ್ದೀನಿ ಚಿದಂಬರ ಅಂದ್ಬಿಟ್ಟು ಅದು ಎಲ್ಲವೂ ನಿನಗೆ ಅರ್ಪಣ. ಅದರ ಫಲ ಹೋಗುವ ಫಲದ ಬಗ್ಗೆನೂ ನಾವು ಸ್ವೀಕಾರ ಮಾಡಬೇಕು. ಚಿದಂಬರನ ಇಚ್ಛೆಯಿಂದ ಈ ಫಲಪ್ರಾಪ್ತಿಯಾಗಿದೆ. ವಾಚ, ಬಾಯಿಂದ ಮಾತಾಡುವಾಗ ಕೇವಲ ಅವನ ಬಗ್ಗೆ, ಅವನ ಲೀಲಾ, ಅವನ ಭಂಗ, ಅವನ ಶ್ರವಣ, ಅವನ ಕೀರ್ತನ ಮಾಡಬೇಕು. ಮನಸ್ಸಲ್ಲಿ ಧ್ಯಾನದಲ್ಲಿ ಒಬ್ಬನೇ ಚಿದಂಬರನ್ ಬಿಟ್ಟು ಇನ್ಯಾರು ಇರ್ಕೂಡ್ದು. ಕಾಯ ವಾಚ ಮನಸ್ಸ 3 ಒಂದೇ ಸತಿ ಅಲೈನ್ ಆದಾಗ 1 2 3 ಸ್ಟ್ರೇಟ್ ಲೈನಲ್ಲಿ ಬಂದಾಗ ಏನಾಗತ್ತಪ್ಪ? ತ್ರಿಕರಣ ಶುದ್ಧಿ ಆಗತ್ತೆ. ಇಲ್ಲ ನಾವು ಕಾಯದಿಂದ ಕೆಲಸ ಮಾಡ್ತೀವಿ, ವಾಚಾದಿಂದ ಬೇರೆ ಮಾತಾಡ್ತೀವಿ, ಒಬ್ಬರಿಗೆ ಪ್ಲೀಸ್ ಮಾಡೋ ಹಂಗೆ ಮಾತಾಡ್ತೀವಿ, ಮನಸ್ಸಿನಲ್ಲಿ ಅವ್ರನ್ನ ಬೈಕೋತಾ ಇರ್ತೀವಿ. ಇವಳೇನಂದ್ರೆ ಹಿಂಗೆ ಬಾರಿ ಈಗೇನು ಗೊತ್ತಿದೆ ಅಂತ ಮನಸ್ಸಲ್ಲಿ ಹಿಂಗೆ ಹೇಳ್ಕೊತಿರ್ತೀವಿ. ಕಾಯಿಂದ ಅಂದರೆ ನಮ್ಮ ಥಾಟ್ ಆ್ಯಕ್ಷನ್ ಆ್ಯಂಡ್ ಸ್ಪೀಚ್ ಒಂದರಲ್ಲೊಂದರು ಅದು ಸಿಂಕ್ರೋನೈಸ್ ಆಗಿರೋದಿಲ್ಲ, ಎಲ್ಲ ಬೇರೆ ಬೇರೆ ಇದ್ದಾವೆ. ಶುದ್ಧ ಅಂತಃಕರಣನೇ ಇಲ್ಲ. ನಾವೇನು ಮಾತಾಡ್ತಿದ್ದೀವಿ ಬಾಯಿಂದ ಮಾತಾಡ್ಲಿಕ್ಕಾಗೋದಿಲ್ಲ. ಈಗ ನನಗೆ ನಿಮ್ಮ ಬಗ್ಗೆ ಏನೋ ವಿಚಾರ ಬಂತಪ್ಪ, ನಿಮಗೆ ನಾನು ಹೇಳಲಿಕ್ಕಾಗೋದಿಲ್ಲ. ಅದಕ್ಕೆ ವಿಠಾಬಾಯಿ ಏನು ಹೇಳ್ತಾಳೆ? ನಿರ್ಧಾರದಿಂದ ಹೇಳ್ತಾಳೆ, ತೋಂಡಾವರಿ ಥುಂಕ ಆಶಾ ಪ್ರಪಂಚಿ ಲೋಕಾನ್ವರ್ತಿ ಅಂತಂದರೆ ಏನಪ್ಪ?
ಸ್ಪಷ್ಟವಾಗಿ ಹೇಳಿ, ನೀವು ತಪ್ಪಿದ್ರೆ ತಪ್ಪು, ಸರಿ ಇದ್ದರೆ ಸರಿ. ಅದರಲ್ಲಿ ಯಾವ ಥರ ಭೇದ ಭಾವ ಉಂಟು ಮಾಡಬಾರ್ದು. ಇಲ್ಲಿ ಒಬ್ಬರು ತಪ್ಪು ಮಾಡಿದ್ರೂ ಕೂಡ ನಾವು ಅವ್ರನ್ನ ಪ್ಲೀಸ್ ಮಾಡೋಕೆ ಅವ್ರಿಗೆ ಹೆಂಗೆ ಹೇಳಬೇಕು ಅನ್ನೋದನ್ನು ಬಾಯಿ ಮುಚ್ಕೊಂಡು ಕೂತಿರ್ತೀವಿ. ಮನಸ್ಸೊಳಗೆ ಅವ್ರ ಬಗ್ಗೆ ವಿಚಾರ ನಡೀತಿರುತ್ತೆ, ಈಕೆ ತಪ್ಪು ಮಾಡಿದ್ದಾಳೆ, ಈಕೆ ಹೇಳಬೇಕು ಅಂತ. ಅವಾಗ ಏನಾಗುತ್ತೆ, ಕಾಯ ವಾಚ ಮನಸ್ಸ ಮೂರು ಬೇರೆ ಬೇರೆ ಇದೆ ನಮ್ಮದು. ಅವಾಗ ಒಂದು ಲೈನಲ್ಲಿ ಇಲ್ಲ ಅಂದಮೇಲೆ ಅವನ ಜೊತೆ ಹೆಂಗೆ ತಾರತಮ್ಯ ಹೊಂದಲಿಕ್ಕೆ ಸಾಧ್ಯ? ತಾದಾತ್ಮ್ಯತಾ ಆಗೋದಿಲ್ಲ, ಯೋಗ ಆಗೋದಿಲ್ಲ, ಅವಾಗ ಸಪ್ರೇಷನ್ ಆಗುತ್ತೆ. ಅವಾಗ ಪ್ರತಿ ಕ್ಷಣ ನಾನು ಅವನ ಜೊತೆಗಿರ್ತೀನಿ ಯೋಗದಲ್ಲಿ. ಯೋಗ ಅಂದರೆ ಫಿಸಿಕಲ್ ಪಾಸ್ಚರ್ಸ್ ಅಲ್ಲ, ಯೋಗ ಅಂದರೆ ಯೂನಿಯನ್ ಅವನ ಜೊತೆ, ಚಿದಂಬರನ ಜೊತೆ. ಆ ಯೂನಿಯನ್ನಲ್ಲಿ ನಾನು ಇರಬೇಕು ಅಂದರೆ ಕಾಯ ವಾಚ ಮನಸ್ಸ ತ್ರಿಕರಣ ಶುದ್ಧಿಯಿಂದ ನಾನು ಅವನ ಧ್ಯಾನದಲ್ಲಿರಬೇಕು. ಆವಾಗ ನಾನು ಅವನನ್ನು ಹೊಂದುವಂಥ ಒಂದು ಪ್ರಯತ್ನ ಮಾಡಿದಾಗ, ಅವನ ಇಚ್ಛೆಯಂತೆ ಅವನು ಕೃಪಾಧಾರೆ ಹರಿಸಿದಾಗ ನನಗೆ ಅವನ ಪ್ರಾಪ್ತಿ ಆಗುತ್ತದೆ. ಅಲ್ಲಿ ತನಕ ತ್ರಿಕರಣ ಶುದ್ಧಿ ಆಗದೇ ಇದ್ದರೆ ಇವೆಲ್ಲ ಏನೂ ಮಾಡಿ ಉಪಯೋಗ ಇಲ್ಲ. ಅದಕ್ಕೆ ಏನಾಗಬೇಕು, ಮನಸ್ಸನ್ನು ಸ್ಥಿರಗೊಳಿಸ್ಬೇಕು. ಒಂದೇ ದಿವಸಕ್ಕೆ ಏನೂ ತ್ರಿಕರಣ ಶುದ್ಧಿ ಆಗಲ್ಲ. ಒಂದೇ ದಿವಸದಲ್ಲಿ ಅಭಂಗ ಓದಿದ್ರೆ ನಾವೇನು ಶುದ್ಧ ಆಗೋದಿಲ್ಲ. ಜನ್ಮ ಜನ್ಮಾಂತರದ ಪಾಪ ವಾಸನೆಗಳು ಕರ್ಮಗಳನ್ನು ಇಟ್ಕೊಂಡು ಕೂತಿದ್ದೀವಿ ನಾವು. ಆ ಶುದ್ಧಿ ಆಗಬೇಕು ಅಂದರೆ ಸದ್ಗುರುಗೆ ನಾವು ಶರಣು ಹೋಗಬೇಕು. ನಾವೆಲ್ಲರೂ ಸೇರಿ ಆ ಸದ್ಗುರುನಾಥ ಚಿದಂಬರನ ಪಾದಕ್ಕೆ ಶರಣು ಹೋಗಿ ಭಕ್ತಿಯಿಂದ ಬೇಡ್ಕೊಳ್ಳೋಣ. ಅಪ್ಪ ಚಿದಂಬರ, ನಮ್ಮನ್ನು ಎಲ್ಲರನ್ನು ಉದ್ಧಾರ ಮಾಡಿ ಮೊದಲು ನಮ್ಮನ್ನು ಶುದ್ಧ ಮಾಡಪ್ಪ, ಆಂತರಿಕ ಶುದ್ಧತೆಯನ್ನು ಕೊಡು. ಆವಾಗ ನಾವೇನು ಮಾಡ್ತೀವೋ ಕೆಲಸ ಅದೆಲ್ಲದರಲ್ಲೂ ನಿನ್ನ ಅಧಿಷ್ಠಾನ ಇರುತ್ತೆ ಅಂತ ಹೇಳುತ್ತಾ ರಾಜಾರಾಮ್ ಮಹಾರಾಜ ಚರಣಕ್ಕೆ, ಸ್ವಾಮಿ ಚರಣಕ್ಕೆ ಅಭಂಗ ಪುಷ್ಪವನ್ನು ಏರಿಸಿ ಲೋಕ ಸಮಸ್ತ ಸುಖಿನೋ ಭವಂತು. ಜೈ ಚಿದಂಬರ.